ಹೊಸ ಬಿರಿಯಾನಿ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಮಟನ್ ಪರ್ದಾ ಬಿರಿಯಾನಿಯನ್ನು ಮಾಡುವ ತುಂಬಾ ಈಸಿ ರೆಸಿಪಿ ಇದು. ಎಲ್ಲರೂ ಮಾಡ್ಬೋದು. ಕೈಗೆಟಕುವ ಇಂಗ್ರೀಡಿಯೆಂಟ್ಸ್ಗಳಿಂದಲೇ ತಯಾರಿಸಬಹುದಾದ ಒಂದು ರುಚಿಯಾದ ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಮಾತ್ರ ನೋಡೋದಲ್ಲ, ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲಿಗೆ 1 kg ಕ್ಲೀನ್ ಮಾಡಿಟ್ಟಂತಹ ಮಟನ್ ಪೀಸ್ಗಳಿಗೆ 1 ಬೌಲ್ನಷ್ಟು ಮೊಸರನ್ನು ಹಾಕಿದೆ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ಅರ್ಧದಿಂದ 1 ಟೇಬಲ್ ಸ್ಪೂನ್ ಅರಶಿನ ಹಾಗೂ 2 ಟೇಬಲ್ ಸ್ಪೂನ್ನಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿ 1 ಟೇಬಲ್ ಸ್ಪೂನ್ ಬಡ ಸೊಪ್ಪು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಹಿಡಿಯಷ್ಟು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ 1 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳುವ. ನೀಟಾಗಿ ಮಿಕ್ಸ್ ಆಗಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಸೈಡಲ್ಲಿ ಇಟ್ಟು ಬಿಡುವ. ನಂತರ ಒಂದು ಪ್ರೆಷರ್ ಕುಕ್ಕರಿಗೆ ಅರ್ಧ ಬೌಲ್ನಷ್ಟು ಎಣ್ಣೆ, ಅರ್ಧ ಬೌಲ್ನಷ್ಟು ತುಪ್ಪ, ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಹೋಲ್ ಸ್ಪೈಸಸ್, ಇದರಲ್ಲಿ ಎಲ್ಲ ವಿಧದ ಸ್ಪೈಸಸ್ ಇದೆ, ಅದನ್ನು ಆ್ಯಡ್ ಮಾಡಿಕೊಂಡೆ ನಾನು. 4 ರಿಂದ 6 ಉದ್ದಗೆ ಹೆಚ್ಚಿಕೊಂಡ ಈರುಳ್ಳಿ, ಸ್ವಲ್ಪ ಬಾಡಿಸ್ಕೊಳ್ಳುವ ಈರುಳ್ಳಿಯನ್ನು. ನಂತರ ಅದಕ್ಕೆ 2 ಟೊಮೆಟೊ, ಸ್ವಲ್ಪ ಕರಿಬೇವು ಹಾಗೂ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಕಾಯಿ ಮೆಣಸು ಸಹ 4 ರಿಂದ 6 ತಗೊಳ್ಳಿ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆಗ ಮ್ಯಾರಿನೇಷನ್ನಿಗೆ ಸಹ ಹಾಕಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಮಟನ್ ಪೀಸ್ಗಳನ್ನು ಆ್ಯಡ್ ಮಾಡಿದೆ ನೋಡಿ. ಈ ಕರಿಯನ್ನು ಹಾಗೆ ದೋಸೆ, ಇಡ್ಲಿ, ಚಪಾತಿ ಜೊತೆನೂ ನಾವು ಟೇಸ್ಟ್ ಮಾಡ್ಕೊಳ್ಬಹುದು. ಮೇಲಿನಿಂದ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಎಲೆಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಪುನಃ ಸೇರಿಸ್ತಾ ಇದ್ದೇನೆ. ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಣ್ಣ ಮಿಕ್ಸ್ ಕೊಟ್ಟು, ಘಮ ಅಂತಿದೆ ಅಲ್ಲ ಈಗ. ಕಲರ್ಫುಲ್ಲಾಗಿ ಸಹ ಇದೆ. ಮುಚ್ಚಳವನ್ನು ಮುಚ್ಚಿ 4 ರಿಂದ 5 ವಿಸಿಲನ್ನು ಮೀಡಿಯಂ ಫ್ಲೇಮಲ್ಲಿ ಕೂಗಿಸ್ಕೊಳ್ಳುವ. ಮೀಡಿಯಂ ಫ್ಲೇಮಲ್ಲೇ ಮಾಡಿಕೊಳ್ಳುವ. ಇದನ್ನು ನೋಡಿ, ಪ್ರೆಷರ್ ರಿಲೀಸ್ ಆದ ನಂತರ ಈ ಮಟನ್ ಪೀಸ್ಗಳು ಚೆನ್ನಾಗಿ ಬೆಂದಿವೆ. ಅರೋಮಾ ಸಹ ಸಖತ್ತಾಗಿದೆ. ಗ್ರೇವಿಯ ಕನ್ಸಿಸ್ಟೆನ್ಸಿಯು ಪರ್ಫೆಕ್ಟ್ ಆಗಿದೆ ಅಲ್ಲ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು, ಮೈದಾ ಹಾಗೂ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿದಂತಹ ಇದು ಪರೋಟ. ಸ್ವಲ್ಪ ಥಿಕ್ಕಾಗಿಯೇ ಲಟ್ಟಿಸ್ಕೊಂಡಿದ್ದೇನೆ ಇದನ್ನು ನಾನು ನೋಡಿ. ಇದನ್ನು ಈ ಥರ ಪ್ಯಾನಿಗೆ ಬಿಡಿಸ್ಕೊಳ್ಬೇಕು. ನೀಟಾಗಿ ಬಿಡಿಸಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದು ಅದನ್ನು ಹಾಕಿದೆ, ಸ್ವಲ್ಪವೇ ಸ್ವಲ್ಪ. ಅದರ ಮೇಲೆ ನೋಡಿ, ಬಿರಿಯಾನಿ ರೈಸನ್ನು ಬೇಯಿಸಿಟ್ಟಿದ್ದೇನೆ. ಸ್ವಲ್ಪ ಚಕ್ಕೆ, ಲವಂಗ, ಬಿರಿಯಾನಿ ಎಲೆಯನ್ನು ಹಾಕಿ ಬೇಯಿಸಿಟ್ಟಂತಹ ಅನ್ನ ಕರೆಕ್ಟಾಗಿ ಬೆಂದಿದೆ. ಅದು ಪೂರ್ತಿಯಾಗಿ ಬೇಯಿಸ್ಕೊಂಡಿದ್ದೇನೆ. ಅದರ ನಂತರ ನಾವು ಮಾಡಿಟ್ಟಂತಹ ಮಟನ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಪೀಸ್ ಹಾಗೂ ಗ್ರೇವಿ ಎರಡನ್ನೂ ಒಟ್ಟಿಗೆ ಆ್ಯಡ್ ಮಾಡಿಕೊಳ್ಳಿ. ಅದರ ಮೇಲಿನಿಂದ ಪುನಃ ಸ್ವಲ್ಪ ರೈಸನ್ನು ಹಾಕ್ಕೊಳ್ಳುವ. ಅನ್ನ ನೋಡುವಾಗಲೇ ತುಂಬ ಚೆನ್ನಾಗಿ ಕಾಣ್ತದೆ. ಏನೋ ಯುನೀಕ್ ಆಗಿದೆ ರೆಸಿಪಿ ಅಂತ ಅನಿಸ್ತಾ ಇದೆ ಅಲ್ಲ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ನಂತರ ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಅದು ಮೇಲಿನಿಂದ ಪುನಃ ಸ್ವಲ್ಪ ಮಟನ್ನ ಗ್ರೇವಿಯನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ನಂತರ ಎಡ್ಜಸ್ಗಳನ್ನು ನೀಟಾಗಿ ಸೀಲ್ ಮಾಡಬೇಕು. ಮೈದಾವನ್ನು ಹಾಕಿದರೆ ಸ್ವಲ್ಪ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ಮೈದಾ ಹಾಗೂ ಗೋಧಿ ಹಿಟ್ಟನ್ನು ಎರಡನ್ನೂ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಈ ಥರ
ಗ್ಯಾಸ್ನ ಮೇಲೆ ಇಟ್ಟು ಒಂದು ತವವನ್ನು ಮುಚ್ಚಿಡುವ. 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು, ಕುಕ್ ಮಾಡಬೇಕು. ಆಫ್ಟರ್ 15 ಮಿನಿಟ್ಸ್ ಇದನ್ನು ನಾವು ತಿರುವಿ ಹಾಕಬೇಕು. ನೋಡಿ ಯಾವ ಥರ ಮಾಡ್ತೇನೆ ಅಂತ. ಬಿಸಿಯಾಗಿರ್ತದೆ, ನಿಧಾನವಾಗಿ ಮಾಡಿಕೊಳ್ಳುವ. ಎಸ್, ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಈ ಸೈಡ್. ಇದನ್ನು ಇನ್ನೊಂದು 10 ನಿಮಿಷ ಈ ಥರ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಮಟನ್ ಪರ್ದಾ ಬಿರಿಯಾನಿ ಬಿಸಿ ಬಿಸಿ ಆ್ಯಂಡ್ ಅರೋಮ್ಯಾಟಿಕ್ ಆಗಿ ರೆಡಿ ಆಗ್ತದೆ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಏಸ್, ಅಮೇಝಿಂಗ್ ಆಗಿರುವ ರೆಸಿಪಿ ಇದು. ರಾಯ್ತದ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಆನಿಯನ್, ಕುಕುಂಬರ್ ರಾಯ್ತ, ಯಾವುದೇ ನಿಮ್ಮ ಫೇವ್ರೆಟ್ ಸ್ಯಾಲಡ್ ರಾಯ್ತ ಇದಕ್ಕೆ ಸೂಟ್ ಆಗ್ತದೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.